ಅದರ ಚಿಪ್ಪು ಮರದ ತೊಗಟೆಯ ಥರ ಇರ್ತದೆ, ಅದರ ಮೊಟ್ಟೆ ಇದು. ಹೌದಾ? ಹಾಂ, ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ನಾನು, ಆ ಮೊಟ್ಟೆಯನ್ನು ಒಂದು ಕೈಯಲ್ಲಿ ಇಟ್ಕೊಳ್ಳಿ ಅಂತೇಳಿ. ಈ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಮೊಟ್ಟೆ, ಏನು ಹೆದರಬೇಡಿ, ಕೈಯಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಸ್ವಲ್ಪ ಮೆದುವಾಗಿ ಒತ್ತಿ, ಹೇಗೆ ಫೀಲ್ ಆಗ್ತದೆ? ಗಟ್ಟಿ ಗಟ್ಟಿ ಉಂಟು, ಕೋಳಿ ಮೊಟ್ಟೆ ಥರ ಉಂಟಾ? ಹೌದು. ಯಾರು ಹಾವಿನ ಬಗ್ಗೆ ತಿಳಿದಿರ್ತಾರೆ ಅವ್ರ ಹತ್ರ ನೀವು ಹಾವಿನ ಮೊಟ್ಟೆಯನ್ನು ತೋರಿಸ್ಬೇಕು. ಬಿಟ್ಟರೆ ಯಾರೋ ಒಬ್ಬರ ಹತ್ರ ತೋರಿಸ್ಲಿಕ್ಕೆ ಹೋದರೆ ಅವರು ತಪ್ಪು ಮಾಹಿತಿ ಕೊಟ್ಟರೆ ತಲೆಯಲ್ಲಿ ಹುಳ ಬಿಟ್ಕೊಂಡಾಗ ಆಗ್ತದೆ. ಆತ್ಮೀಯರೇ ನಮಸ್ಕಾರ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನನಗೊಂದು ಕರೆ ಬಂತು. ಮನೆಯ ಪಕ್ಕದ ಹಳೆಯ ಗೋಡೆಯನ್ನು ಕೆಡವುವಾಗ ಅದರ ಅಡಿಯಲ್ಲಿ ಒಂದು 4-5 ಮೊಟ್ಟೆಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿದ್ವು ಸರ್. ಅವು ನಾಗರಹಾವಿನ ಮೊಟ್ಟೆಗಳಂತೆ, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾ ಅಂತ ಕೇಳಿದರು. ನಾನು ಮಾಮೂಲಿನಂತೆ ಅವರಿಗೆ ಹೇಳಿದೆ, ಒಂದು ಫೋಟೋ ಕಳಿಸಿಕೊಡಿ, ನೋಡಿ ಹೇಳ್ತೇನೆ ಅಂತ ಹೇಳಿದೆ. ಅವರು ತಕ್ಷಣ ಹೇಳಿದರು, ಇಲ್ಲ ಸರ್, ನಾವು ಈಗಾಗಲೇ ಒಂದು ಕಡೆ ಹೋಗಿ ಪ್ರಶ್ನೆ ಇಟ್ಟು ಅಲ್ಲಿ ಅವರು ಖಚಿತವಾಗಿ ಹೇಳಿದರು ಇದು ನಾಗರಹಾವಿನ ಮೊಟ್ಟೆಗಳೇ, ಹಾಗಾಗಿ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಕೂಡ ಹೇಳಿದರು, ಹಾಗಾಗಿ ನಿಮಗೆ ಕರೆ ಮಾಡಿದ್ದು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಹಾವುಗಳ ಬಗ್ಗೆ, ಅವುಗಳ ಸಂತಾನೋತ್ಪತ್ತಿಯ ಬಗ್ಗೆ, ಜೀವನ ಕ್ರಮದ ಬಗ್ಗೆ ಏನೇನೂ ಮಾಹಿತಿನೇ ಇಲ್ಲದಿರುವಂಥವರು ಮೊಟ್ಟೆಗಳ ಫೋಟೋವನ್ನು ನೋಡಿದ ಕೂಡಲೇ, ಯಾವುದೇ ಮೊಟ್ಟೆ ಇರಲಿ, ಅದು ಸಾಕಷ್ಟು ಕಡೆ ಈಗ ಘಟನೆ ನಡೆದಿದೆ, ನೀರು ಹಾವಿನ ಮೊಟ್ಟೆಯನ್ನು ನೋಡಿದರೂ ತಕ್ಷಣಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಇದು ನಾಗರಹಾವಿನ ಮೊಟ್ಟೆಗಳು, ಇದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಯಾವ ಆಧಾರದ ಮೇಲೆ ಇದನ್ನು ಹೇಳ್ತಾರೆ? ಹಾವುಗಳ ಬಗ್ಗೆ, ಅವುಗಳ ಒಂದು ಸಂತಾನೋತ್ಪತ್ತಿಯ ಬಗ್ಗೆ ಒಬ್ಬ ವಿಜ್ಞಾನಿಗೆ, ಒಬ್ಬ ಅಧ್ಯಯನಕಾರನಿಗೆ ಪೂರ್ಣವಾಗಿ ತಿಳ್ಕೊಳ್ಬೇಕಾದರೂ ಸುಮಾರು ಅನೇಕ ವರ್ಷಗಳೇ ಪರಿಶ್ರಮ ಪಡಬೇಕಾಗ್ತದೆ. ಅಂಥದ್ರಲ್ಲಿ ಏನೂ ಮಾಹಿತಿ ಇಲ್ಲದೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮೊದಲೇ ಭಯಭೀತರಾಗಿ ನಾಗನ ವಿಚಾರದಲ್ಲಿ, ನಾಗರ ಹಾವುಗಳ ವಿಚಾರ ನಂಬಿಕೆಗಳಲ್ಲಿ ಭಯಪಟ್ಟುಕೊಂಡು ತಮ್ಮಲ್ಲಿ ಬರುವಂಥವರನ್ನು ಏಕಾಏಕಿ ಈ ರೀತಿ ತಪ್ಪು ಮಾಹಿತಿ ಕೊಟ್ಟು ಹೆದರಿಸೋದ್ರಲ್ಲಿ ಏನು ಪ್ರಯೋಜನ? ಈಗಲೇ ನನಗೆ ಅನಿಸ್ತು. ಆದರೂ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನೀವೊಂದು ಫೋಟೋ ಕಳಿಸಿಕೊಡಿ, ಹೇಳ್ತೇನೆ ನಾನು ಅಂತ ಹೇಳಿದೆ. ಅವರು ತಕ್ಷಣ ಫೋಟೋ ಕಳಿಸ್ಕೊಟ್ರು. ನನ್ನ ಅನುಮಾನ ಖಚಿತವಾಯಿತು, ಅದು ಹಾವಿನ ಮೊಟ್ಟೆಗಳಾಗಿರಲಿಲ್ಲ. ಅದನ್ನೇ ಅವರಿಗೆ ಹೇಳಿದೆ, ಇದು ನಾಗರಹಾವಿನ ಮೊಟ್ಟೆಗಳಲ್ಲ ಅಂತ ಹೇಳಿದೆ. ಆದರೆ ಅವರು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ಅವರು ಹೇಳಿದರು, ಆದರೂ ಸರ್ ನೀವು ಒಂದು ಸಲ ನೀವು ಬಂದು ಅದಕ್ಕೆ ಏನಾದರೂ ಒಂದು ಅದನ್ನು ನೋಡಿ ನಮಗೆ ಹೇಳಿದರೆ ಒಳ್ಳೆಯದು. ಯಾಕಂದರೆ ಅವರು ಅಷ್ಟು ಸ್ಪಷ್ಟವಾಗಿ ಹೇಳಿದ ನಂತರ ನಮ್ಮ ಆ ಮೊಟ್ಟೆಗಳನ್ನು ನಮ್ಮ ಮನೆಯ ಪಕ್ಕದಲ್ಲಿ ಇಟ್ಟುಕೊಳ್ಳಿಕ್ಕೆ ನಮ್ಗೆ ಭಯ ಆಗ್ತಾಯಿದೆ, ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೇನೆ, ನೋಡೋಣ ಅಲ್ಲಿ ಯಾವ ಮೊಟ್ಟೆಗಳಿವೆ. ಇಲ್ಲಿ ನಾವೊಂದು ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ. ನಮ್ಮ ಸುತ್ತಮುತ್ತಲಿನ ಹಾವುಗಳು, ಅವುಗಳ ಜೀವನ ಕ್ರಮ, ಸಾಮಾನ್ಯ ಹಾವುಗಳು, ಆ ಹಾವುಗಳ ಜೀವನ ಕ್ರಮವನ್ನು ಒಂದು ಪ್ರಾಥಮಿಕ ಜ್ಞಾನವನ್ನಾದರೂ ನಾವು ಹೊಂದಿಕೊಳ್ಳುವ ಅಗತ್ಯ ಇರ್ತದೆ ಅನ್ನೋದು ಈ ಘಟನೆಯಿಂದ ನಿಮಗೆ ಅರ್ಥ ಆಗ್ಬೋದು. ಇಲ್ಲದಿದ್ದರೆ ನಾವೇನಾಗ್ತೇವೆಂದರೆ ಯಾರ್ಯಾರದ್ದೋ ತಪ್ಪು ಮಾಹಿತಿಗೆ ಒಳಪಟ್ಟು ಸಾಕಷ್ಟು ಸಂಕಷ್ಟಗಳಿಗೆ ಒಳಗಾಗುವ ಸಾಧ್ಯತೆ ಇರ್ತದೆ. ನಮಗೆ ಪರಿಸರದ ಬಗ್ಗೆ ಒಂದು ಸಣ್ಣದಾದರೂ ಮಾಹಿತಿ ಜ್ಞಾನ ಇರಬೇಕು ಅಂತ ನನಗನ್ನಿಸ್ತದೆ. ಹಾಗಾಗಿ ಅದನ್ನು ನಾವು ವೃದ್ಧಿಸಿಕೊಳ್ಳೋಣ. ಇದು ಕವರ್ ಮಾಡಿದಿರಿ ಇದಕ್ಕೆಲ್ಲ? ಹೌದೌದು. ಈಗ ತಗೊಂಡ್ರಿ ಅಂತಂದ್ರೆ ಬಂದು ಹೌದು, ಕರೆಕ್ಟ್, ಯೋಪನ ಮಾಡಿದ್ರಿ. ಈಗ ಇದನ್ನು ಮೆಲ್ಲ ಸರಿಸಿ ಹೇಳ್ತೇನೆ, ಇದು ಬಿಡಿ, ಇದು ತೆಗಿರಿ. ಹಾಂ, ಈಗ ಈ ಚೀಲದ ಅಡಿಯಲ್ಲಿ ಉಂಟಾ? ಇಲ್ಲಿ ಉಂಟಲ್ಲ? ಓಕೆ, ಇದನ್ನೇ ಹೇಳಿದ್ದು ನಾನು. ನೋಡಿ ಇಲ್ಲಿ ಉಂಟು. ಹೌದು, ಇರಲಿ ಇರಲಿ, ಏನು ಗಾಬರಿ ಆಗೋದು ಬೇಡ. ಇನ್ನು ಇದೇ ಮೊಟ್ಟೆ ಹೇಳೋದಲ್ವ ನೀವು? ಒಂದು ಮೊಟ್ಟೆ, 2 ಮೊಟ್ಟೆ, 3 ಮೊಟ್ಟೆ, 4 ಮೊಟ್ಟೆ, ಹೆಚ್ಚು ಕಮ್ಮಿ 5 ಮೊಟ್ಟೆ ಒಳಗೆ ಆಯ್ತಲ್ಲ? ಹಾಂ, ಒಳಗಿರ್ಲಿಕ್ಕಿಲ್ಲ. ಇಲ್ಲ, ಈಗ ಬೇಡ ಬೇಡ, ಈ ಲೈಟ್ ಹೊಡೀರಿ, ಈ ಬೆರಳಿನ ಸೈಜ್ ನೋಡಿ. ಹಾಂ, ಈಗ ಹೇಳಿ ಸರ್, ಈ ಮೊಟ್ಟೆಯನ್ನು ಯಾವತ್ತು ನೀವು ಇದು ಮಾಡಿದ್ರಿ? ನಿನ್ನೆ ಸಂಜೆ ಹೀಗೆ ಪಾಯ ತೆಗೆಯುವಾಗ ನಮಗೆ ಅದು ಗೋಣಿ ಎಳೆಯುವಾಗ ಸಿಕ್ಕಿದ್ದು, ಅಡಿಯಲ್ಲಿ ಸಿಕ್ಕಿತು. ಹಾಂ, ಆ ನಂತರ ಏನು ಮಾಡಿದ್ರಿ ನೀವು? ಆನಂತರ ನಮಗೆ ಅದು ಫೋಟೋ ತೆಗೆದು ಇಟ್ಟಿದ್ವಿ ನಾವು. ಹಾಂ, ಯಾರಿಗಾದ್ರೂ ಗೊತ್ತಿರ್ಬೋದಂತ ತಿಳಿಲಿಕ್ಕೆ. ಹಾಂ, ಹಾಗೆ ನಾವಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಇಬ್ಬರು ನಾಗಪಾತ್ರಿಗಳು ಇದ್ದಾರೆ, ಅಲ್ಲಿ ಒಂದು ದೇವಸ್ಥಾನ ಉಂಟು. ಓಕೆ, ಅಲ್ಲಿ ಒಂದು ಹೋಗಿ ಕೇಳಿದ್ವಿ ಅವ್ರು ಹೇಗೆ ಅಂತ. ಹಾಂ, ಅವರದೇ ಮೊಟ್ಟೆ ಎಲ್ಲ ನೋಡಿ ಯಾವ ಥರ ಇದು ಉಂಟು ಅಂತ ಹೇಳಿದರು, ನಾಗರಹಾವು ಈ ಥರ ಉಂಟು ಅಂತ. ಮತ್ತೆ ಅವರಂಥದ್ದು ಪ್ರಶ್ನೆ ಎಲ್ಲ ಹಾಕಿ ನೋಡಿದ್ರು, ಅದರಲ್ಲಿ ಅದೇ ನಾಗರಹಾವಂತ ನಾಗರಹಾವಿನ ಮೊಟ್ಟೆ ಅಂತ ಕನ್ಫರ್ಮ್ ಆಗಿ ಹೇಳಿದರು. ಈಗ ನಾನು ಹೇಳೋದು, ಇದು ನಾಗರಹಾವಿನ ಮೊಟ್ಟೆ ಅಲ್ಲ, ಇದು ಕೊಳದ ಆಮೆ ಅಥವಾ ಬ್ಲ್ಯಾಕ್ ಟರ್ಟಲ್ ಅನ್ನೋ ಆಮೆಯ ಮೊಟ್ಟೆ. ನಮ್ಮ ಕಡೆ ಇದನ್ನು ಮರ ಆಮೆ ಅಂತ ಕೂಡ ಕರೀತಾರೆ. ಈ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಮೊಟ್ಟೆ, ಏನು ಹೆದರಬೇಡಿ, ಕೈಯಲ್ಲಿ ಇಟ್ಕೊಳ್ಳಿ.
ಇಟ್ಕೊಳ್ಳಿ. ಈಗ ನಿಮ್ಮ ಸ್ವಲ್ಪ ಮೆದುವಾಗಿ ಒತ್ತಿ. ಹೇಗೆ ಫೀಲ್ ಆಗ್ತದೆ? ಗಟ್ಟಿ ಗಟ್ಟಿ ಉಂಟು. ಕೋಳಿ ಮೊಟ್ಟೆ ಥರ ಉಂಟಾ? ಹೌದು. ಇಡೀ ಕೆಳಗೆ. ಈಗ ಹಾವಿನ ಮೊಟ್ಟೆ ಯಾವತ್ತೂ ನೀವು ಯಾವ ಹಾವಿನ ಮೊಟ್ಟೆ ಮುಟ್ಟುವಾಗಲೂ ಬಾಲಿನ ಥರ ಮೃದು ಇರ್ತದೆ. ಹೌದಾ? ಹಾಂ. ಆಮೆಯ ಮೊಟ್ಟೆ ಮಾತ್ರ ಈ ಥರ ಗಟ್ಟಿ. ಕೋಳಿ ಮೊಟ್ಟೆ, ಆಮೆಗಳ ಮೊಟ್ಟೆಗಳು ಈ ಥರ ಗಟ್ಟಿ ಇರ್ತವೆ. ಹೌದಾ? ಈಗ ನೀವು ಅದನ್ನು ನನ್ನ ಹತ್ರ ನೀವು ಫೋನ್ ಮಾಡುವಾಗಲೇ ನನಗೆ ಗೊತ್ತಾಗಿದೆ. ನೀವು ಅದಕ್ಕೆ ನಿಮ್ಮ ಕೈಯಿಂದ ಅದು ಇದು ಮಾಡಿ, ಇಲ್ದಿರ ನಾನು ಬರಬೇಕು ಸುಮ್ಮನೆ ವ್ಯರ್ಥ ಅಂತ ಹೇಳಿದೆ. ಆದರೆ ನಿಮಗೆ ನಂಬಿಕೆ ಬರಲಿಲ್ಲ. ಈಗ ನೋಡಿ, ಯಾರು ಹಾವಿನ ಬಗ್ಗೆ ತಿಳಿದಿರ್ತಾರೆ ಅವ್ರ ಹತ್ರ ನೀವು ಹಾವಿನ ಮೊಟ್ಟೆಯನ್ನು ತೋರಿಸ್ಬೇಕು. ಬಿಟ್ಟರೆ ಯಾರೋ ಒಬ್ಬರ ಹತ್ರ ತೋರಿಸ್ಲಿಕ್ಕೆ ಹೋದರೆ ಅವರು ತಪ್ಪು ಮಾಹಿತಿ ಕೊಟ್ಟರೆ ತಲೆಯಲ್ಲಿ ಹುಳ ಬಿಟ್ಕೊಂಡಾಗ ಆಗ್ತದೆ ಅಲ್ವಾ? ಮತ್ತು ಏನೋ ಒಂದು ಭಯ, ಏನೋ ಒಂದು ಆಗ್ತದೋ ಏನೋ, ಈ ನಾಗನ ನಡೆ ಇದೆಯೋ, ಈ ಜಾಗ ಅದರಿಂದ ಮೊಟ್ಟೆ ಹಾಳಾಗಿದೆಯೋ, ಅದಕ್ಕೆ ಏನು ಮಾಡಬೇಕು, ಈ ಥರ ಎಲ್ಲ ಯೋಚನೆಗಳು ಬಂದಾಗ ನಾವು ಸಫರ್ ಆಗ್ತೇವೆ. ನಾನು ಯಾಕೆ ಇದನ್ನು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೇನೆಂದರೆ, ಇಂಥ ನೂರಾರು ಘಟನೆಗಳನ್ನು ನೋಡಿದ್ದೆ ನಾನು. ಗೊತ್ತಿಲ್ಲದೆ ಒಟ್ಟಾರೆ ತಪ್ಪು ಮಾಹಿತಿ ಕೊಟ್ಬಿಡ್ತಾರೆ. ಈಗ ನಿಮಗೆ ನಿರಾಳ ಆಯಿತಾ ಇದು ಆಮೆಯ ಮೊಟ್ಟೆ ಅಂತ ಹೇಳಿದ ಕೂಡಲೇ? ಈಗ ಮೊಟ್ಟೆ ಇಡುವ ಸೀಸನ್ ಹೌದು, ನಾಗರ ಹಾವಿನ ಮೊಟ್ಟೆ ಇಡುವ ಸೀಸನ್ ಹೌದು ಈಗ. ಆದರೆ ನನಗೆ ಮೊಟ್ಟೆ ನೋಡಿದ ಕೂಡಲೇ ಈ ಜಾಗ ಅಲ್ಲ. ಅದಕ್ಕೆ ನಿಮ್ಮ ಹತ್ರ ನಾನೊಂದು ಕೇಳಿದೆ, ಬಿಲ ಆಗಿವಾಗ ಸುಮಾರು 1 ಮೀಟರ್ 2 ಮೀಟರ್ ಒಳಗೆ ಕಾಣಲಿಕ್ಕೆ ಸಿಗ್ತಾ ಈ ಮೊಟ್ಟೆ ಅಥವಾ ಬಾಯಲ್ಲೇ ಇತ್ತಾ ಅಂತ ಕೇಳಿದೆ. ಅದಕ್ಕೆ ನೀವು ಎಳಿವಾಗ ಸಿಕ್ತು ಅಂತ ಹೇಳಿದ್ರಿ. ಗೋಣಿಚೀಲ ಎಳೆಯುವಾಗ ಸಿಕ್ಕಿತು. ಹೌದು. ಇದಿತ್ತು ಕಟ್ಟಿಗೆ ಇಟ್ಟಿಗೆ ಎಲ್ಲ. ಇದು ಕಲ್ಲಲ್ಲಿ ತೆಗೆದಲ್ಲ ಕಲ್ಲು. ಅದು ಕಲ್ಲೆಲ್ಲ ತೆಗೆದು ರಾಶಿ ಎಲ್ಲ ಆಚೆ ಹಾಕಿದ ಮೇಲೆ ಸ್ವಲ್ಪ ಒಂದು ಪಾಯ ತೆಗೆಯುವಂತೆ ಇದು ಸಿಕ್ಕಿದ್ದು. ಗೋಣಿ ಎಳೆಯುವಾಗ ಸಿಕ್ಕಿದ್ದು. ಆ ಗೋಣಿ ಎಳಿಬೇಕಾ? ಅದರ ಒಳಗೆ ಉಂಟಾ? ಇರ್ಲಿಕ್ಕಿಲ್ಲ. ಇಲ್ಲ, ಸ್ವಲ್ಪ ಓಪನ್ ಮಾಡಿ ನೋಡುವ ನಾವು ಬೇಕಾದರೆ. ನೋಡಿ, ಸರಿಯಾಗಿ ನೋಡ್ಕೊಂಡ್ರಿ ನೀವು. ಈಗ ನಿಮ್ಗೆ ಅನುಮಾನ ಪರಿಹಾರ ಆಯ್ತಾ? ಹಾಂ ಆಯಿತು. ಹಾಂ, ಹೇಳಿ, ಬೇರೆ ಹೇಳಿ. ಇಲ್ಲ, ಓಕೆ, ಸರಿ. ಈಗ ಇದನ್ನು ಏನು ಮಾಡುವ? ಈಗ ಇದನ್ನು ಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ. ಇದನ್ನು ಇಲ್ಲೇ ಎಲ್ಲಾದರೂ ಒಂದು ಕಡೆ ಸಣ್ಣ ತೂತಿನ ಥರ ಕೊರೆದು ಇಟ್ಟು ಬಿಟ್ಟರೆ ಅಲ್ಲಿಯೇ ಮರಿಯಾಗಿ ಹೋಗ್ತವೆ. ಆಮೆ ಮರಿಯಿಂದ ನಮಗೇನು ಅಪಾಯ ಇಲ್ಲ ಅಂತ ಗೊತ್ತಲ್ಲ. ಆಮೆ ಅಂದರೆ ಅದು ಮರ ಹೋಗುವ ಆಮೆಯ? ಮರ ಹೋಗುವ ಆಮೆ ಅಲ್ಲ. ನೀವು ನೋಡಿರ್ಬೋದು ಅದು ಆಮೆ. ಕೆಲವರು ಮನೆಯಲ್ಲೆಲ್ಲ ಸಾಕ್ತಾರೆ, ಮರದ ತೊಗಟೆಯ ಥರ ದಪ್ಪ ಗಟ್ಟಿ ಚಿಪ್ಪಿನ ಆಮೆ. ನೀರಾಮೆ ಅಲ್ಲ, ನೀರಾಮೆಯ ಮೃದು ಚಿಪ್ಪು. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ನೀರಾಮೆಯ ಮೊಟ್ಟೆ ಹೇಗಿರ್ತದೆ ಅಂತೇಳಿ. ಇದೇ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದೆ ನಾನು. ನನ್ನ ಯೂಟ್ಯೂಬಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಇನ್ನೊಂದು ಏನಂದರೆ, ಇದು ಈಗ ಮರಿ ಆಗ್ತದೋ ಇಲ್ಲೋ ಅಂತ ಕನ್ಫರ್ಮ್ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಬಿಸಿಲು ಬೀಳದಾಗೆ ಇಟ್ಟಿದೆ. ಈಗ ಒಂದು ದಿನದ ಬಿಸಿಲು ಬಿದ್ದಿದೆ ಇದಕ್ಕೆ ಹೆಚ್ಚು ಕಮ್ಮಿ. ಒಂದು 4-5 ಗಂಟೆ ಓಪನ್ ಬಿಸಿಲು ಬಿದ್ದಿದೆ. ಬಿದ್ದುದರಿಂದ ಕೆಲವೊಮ್ಮೆ ಹಾಳಾಗಿ ಹೋಗ್ಬೋದು ಅಥವಾ ಮರಿಗಳು ಬರ್ಬೋದು. ನಾವಿದ್ರೆ ಏನು ಬೇರೆ ಏನು ಮಾಡಲಿಕ್ಕಿಲ್ಲ ನಾವು ಅಲ್ವಾ? ಅದು ಆ್ಯಕ್ಚುಲಿ ಹಾವಿನ ಮೊಟ್ಟೆ, ಆಮೆಯ ಮೊಟ್ಟೆ ಎಲ್ಲ, ಈ ಆಮೆಯ ಮೊಟ್ಟೆ ತುಂಬ ಒಳಗೆ ಇಡುವಂಥದ್ದು. ನೀರಾಮೆಯ ಮೊಟ್ಟೆ ಓಪನಲ್ಲಿ ಇರ್ತದೆ, ಅದಕ್ಕೆ ಬೇರೆ ಬಿಸಿಲು ಬೇಕು. ಈಗ ನೋಡಿದ್ರಲ್ಲ ನೀವು. ಓಕೆ, ಹಾಗಾದರೆ